ಸ್ನೇಹಿತರೆ, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಹಲವಾರು ಗೊಂದಲಗಳಿರುತ್ತವೆ. ಇಂತಹ ಹಲವಾರು ಗೊಂದಲಗಳಲ್ಲಿ ಮೊಟ್ಟ ಮೊದಲನೇದಾಗಿ ಕಂಡು ಬರ್ತಕ್ಕಂಥದ್ದು ಹಾಗೂ ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದು ಈ SKDRDP ಅಂತ ನಾವೇನ್ ಕರಿತೀವಲ್ಲ, ಈ ಧರ್ಮಸ್ಥಳ ಸಂಘ. ಇದು ಒಂದು ಮೈಕ್ರೋ ಫೈನಾನ್ಸ್ ಏಜೆನ್ಸಿನ ಅಥವಾ ಫೈನಾನ್ಸ್ ಏಜೆನ್ಸಿನ ಅಥವಾ ಇದು RBI ಅಂಡರ್ ಅಲ್ಲಿ ರಿಜಿಸ್ಟರ್ಡ್ ಆಗಿದೆನಾ? ಈ ರೀತಿ ಸ್ನೇಹಿತರೆ ಹತ್ತಾರು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಈಗಾಗಲೇ ಮೂಡಿರುತ್ತವೆ. ಇಂತಹ ಹಲವಾರು ಗೊಂದಲಗಳು ಧರ್ಮಸ್ಥಳ ಸಂಘಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ತಲೆಯಲ್ಲಿ ಏನ್ ಬಂದಿದಾವಲ್ಲ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅರ್ಥವಾಗೋ ರೀತಿಯಲ್ಲಿ ಕ್ಲಾರಿಟಿಯನ್ನ ಕೊಡ್ತಾ ಹೋಗ್ತೀನಿ. ಸೊ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡಿ, ಅಂದಾಗ ಮಾತ್ರ ಅರ್ಥವಾಗುತ್ತದೆ. ಜೊತೆಗೆ ನಮ್ಮ ಸುತ್ತಮುತ್ತ ಏನೀಗ ಟ್ರೆಂಡ್ ಅಲ್ಲಿ ಸುದ್ದಿಗಳಿರ್ತಾವಲ್ಲ ಸ್ನೇಹಿತರೆ, ಅಂತಹ ಸುದ್ದಿಯಲ್ಲಿರೋ ಒಂದು ವಿಷಯಗಳ ಬಗ್ಗೆ ನಾನು ನಿಮಗೆ ಅರ್ಥವಾಗೋ ರೀತಿಯಲ್ಲಿ ಈ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಹೇಳ್ತಾ ಹೋಗ್ತೇನೆ. ಹೀಗಾಗಿ ಸ್ನೇಹಿತರೆ, ಈ ನನ್ನ ಒಂದು ಟ್ರೆಂಡ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ತಡ ಮಾಡದೆ ಈ ಒಂದು ವಿಡಿಯೋದ ಮೇನ್ ಟಾಪಿಕ್ ಗೆ ಬರುವ. ಸ್ನೇಹಿತರೆ, ಸಾಮಾನ್ಯವಾಗಿ ಈ ನಮ್ಮ ಜನರಿಗೆ ಕಾಡೋ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಒಂದು ಧರ್ಮಸ್ಥಳ ಸಂಘ ಅಥವಾ SKDRDP ಏನಂತ ಕರಿತೀವಲ್ಲ, ಇದು ಮೈಕ್ರೋ ಫೈನಾನ್ಸ್ ಅಥವಾ ಟ್ರಸ್ಟ್ ಅನ್ನೋದು ಎಲ್ರಿಗೂ ಒಂದು ಕ್ವಶನ್ ಆಗಿ ಉಳಿದಿದೆ. ಇವನ್ ನೀವು ಗೂಗಲ್ ಗೆ ಹೋಗಿ ಚೆಕ್ ಮಾಡಿದ್ರು ಕೂಡ ಗೂಗಲ್ ಅಲ್ಲಿ ಎಕ್ಸಾಕ್ಟ್ ಆಗಿ ಆನ್ಸರ್ ಕೂಡ ನಿಮಗೆ ಸಿಗೋದಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಗೊಂದಲಗಳು ನಮ್ಮಲ್ಲಿ ಬರುತ್ತವೆ. ಸ್ವತಃ ಈ ಒಂದು ಧರ್ಮಸ್ಥಳ ಸಂಘದ ಮುಖ್ಯಸ್ಥರಾದಂತಹ ವೀರೇಂದ್ರ ಹೆಗಡೆ ಅವರೇ ಒಂದು ಇಂಟರ್ವ್ಯೂ ಅಲ್ಲಿ ಈ ರೀತಿ ಹೇಳಿದ್ದಾರೆ. ಅವರಿಗೆ ನಾವು ಸಾಲ ಕೊಟ್ಟಿಲ್ಲ, ಬ್ಯಾಂಕಿಂದ ಸಾಲ ಕೊಡಿಸಿದಾಗ ಬ್ಯಾಂಕಿನ ಕೇಳಬೇಕು. ಯಾಕಂದ್ರೆ ನಾವು ಸಾಲ ಕೊಟ್ಟಿಲ್ಲ, ನಾವು ಏನಿದ್ರು ಕೊಡೋದು ಬ್ಯಾಂಕಿನಿಂದಲೇ ಕೊಡಿಸೋದು, ನಾವು ಗ್ಯಾರಂಟಿ ಇಲ್ಲದ ಬೇರೆ ಏನು ಮಾಡೋದಿಲ್ಲ. SKDRDP ಅಥವಾ ಧರ್ಮಸ್ಥಳ ಸಂಘ ಒಂದು BC ಟ್ರಸ್ಟ್ ಆಗಿದೆ ಎಂದು ಅದರ ಚೇರ್ಮನ್ ಆದಂತಹ ಹೆಗಡೆ ಅವರು ಹೇಳುತ್ತಾರೆ. ಅಂದ್ರೆ ನಾವು ಬ್ಯಾಂಕಿನ ಏಜೆಂಟ್ ಅಷ್ಟೇ, ಆದರೆ ಸಾಲವನ್ನ ಬ್ಯಾಂಕ್ನವರು ಕೊಡುತ್ತಾರೆ, ಬದಲಿಗೆ ನಾವು ಬ್ಯಾಂಕ್ಗೆ ಏಜೆಂಟ್ ಆಗಿ ಕೆಲಸವನ್ನ ಮಾಡುತ್ತೇವೆ ಅಂತಂದು ಸ್ವತಃ ಒಂದು ಇಂಟರ್ವ್ಯೂನಲ್ಲಿ ಈ ಒಂದು ಹೆಗಡೆಯವರೇ ಈ ರೀತಿ ತಮ್ಮ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ. ಅಂದ್ರೆ ಇದರ ಮೂಲಕ ಒಂದು ಕ್ಲಿಯರ್ ಆಗಿ ನಮಗೇನ್ ಅರ್ಥ ಆಗುತ್ತಪ್ಪ ಅಂತಂದ್ರೆ, ಈ ಒಂದು ಧರ್ಮಸ್ಥಳ ಸಂಘ ಬರೀ ಏಜೆಂಟ್ ಆಗಿ ಕೆಲಸ ಮಾಡುತ್ತದೆ. ಇವರು ಬ್ಯಾಂಕಿನ ಮೂಲಕ ಸಾರ್ವಜನಿಕರಿಗೆ ಒಂದು ಲೋನ್ ಅನ್ನ ಕೊಡಿಸುವ ಒಂದು ಕಾರ್ಯವನ್ನ ಮಾಡುತ್ತಾರೆ. ಸ್ನೇಹಿತರೆ, ಇಲ್ಲಿ ನೀವು ಪ್ರಮುಖವಾಗಿ ಗಮನಿಸಬೇಕು, ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಇಂಪಾರ್ಟೆಂಟ್ ವಿಷಯ ಇಲ್ಲೇ ಇರೋದು. ಈ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರೇ ಹೇಳೋ ಪ್ರಕಾರ ಇವರು ಕೇವಲ ಏಜೆಂಟ್ ಆಗಿ ಕೆಲಸ ಮಾಡ್ತಾರೆ. ಅಂದ್ರೆ ಧರ್ಮಸ್ಥಳ ಸಂಘ ಕೇವಲ ಏಜೆಂಟ್ ಅಂತ ಇವರೇ ಹೇಳ್ಕೊಂಡಿದ್ದಾರೆ. ಇವರು ಬ್ಯಾಂಕಿನ ಮೂಲಕ ಸಾರ್ವಜನಿಕರಿಗೆ ಲೋನ್ ಏನೋ ಕೊಡಿಸ್ತಾರೆ. ಸೊ ಈ ರೀತಿಯಾಗಿ ಬ್ಯಾಂಕ್ ಅವರೇ ಲೋನ್ ಸಾರ್ವಜನಿಕರಿಗೆ ಕೊಡೋದ್ರಿಂದ ಬ್ಯಾಂಕ್ ಎಲ್ಲವೂ RBI ಅಂಡರ್ ಅಲ್ಲಿ ಬಂದೇ ಬರುತ್ತವೆ. ಸೊ RBI ಈ ಬ್ಯಾಂಕ್ ಗಳಿಗೆ ಕೆಲವೊಂದಿಷ್ಟು ಗೈಡ್ ಲೈನ್ಸ್ ಅನ್ನ ಕೊಟ್ಟಿರ್ತವೆ. ಅವು ಯಾವ ಗೈಡ್ ಲೈನ್ಸ್ ಅಪ್ಪ ಅಂತಂದ್ರೆ, ನಾನು ಈಗಾಗಲೇ ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಬಟ್ ಧರ್ಮಸ್ಥಳ ಸಂಘ RBI ಗೈಡ್ ಲೈನ್ಸ್ ಗೆ ವಿರುದ್ಧವಾಗಿ ಯಾವ ರೀತಿಯ ಚಟುವಟಿಕೆಗಳನ್ನ ಮಾಡುತ್ತಿದೆ? ಮೊಟ್ಟ ಮೊದಲನೇದಾಗಿ ಈ ಒಂದು RBI ಗೈಡ್ಲೈನ್ಸ್ ಪ್ರಕಾರ ವಾರದ ಬಡ್ಡಿಯನ್ನ RBI ನಿಷೇಧಿಸುತ್ತದೆ. ಅಂದರೆ ವಾರದ ಬಡ್ಡಿಯನ್ನ ಕೊಡುವುದಾಗಿ ನೀಡುವುದಾಗಿ ಮಾಡಂಗಿಲ್ಲ ಅಕಾರ್ಡಿಂಗ್ ಟು RBI ಗೈಡ್ಲೈನ್ಸ್ ಪ್ರಕಾರ. ಆದರೆ ಧರ್ಮಸ್ಥಳ ಸಂಘದವರು SKDRDP ಅಂತ ಏನ್ ಕರಿತೀವಲ್ಲ, ಈ ಒಂದು ಸಂಘದವರು ವಾರದ ಬಡ್ಡಿಯನ್ನ ವಿಧಿಸುತ್ತಾರೆ. ಅವರು ತೋರಿಸೋದು ಮಂತ್ಲಿ ಬಡ್ಡಿ, ಬಟ್ ಪ್ರತಿ ವಾರ ಹಣವನ್ನ ಇಸ್ಕೊಳ್ತಾರೆ, ಅದರಲ್ಲಿ ವಾರದ ಬಡ್ಡಿನೇ ಕೌಂಟ್ ಆಗುತ್ತದೆ. ಇದು ಕೂಡ RBI ಗೆ ವಿರುದ್ಧವಾದ ಚಟುವಟಿಕೆ ಎಂದು ಹೇಳಬಹುದು. ಕ್ಯಾಶ್ ರೂಪದಲ್ಲಿ ಹಣವನ್ನ ಹಿಂಪಡೆಯುವಂತಿಲ್ಲ. ಅಂದ್ರೆ ಈಗ ನಾವು ಅಮೌಂಟ್ ಅನ್ನ EMI ಮುಖಾಂತರ ಪೇ ಮಾಡ್ತೀವಿ, ಆನ್ಲೈನ್ ಅಲ್ಲಿ ಪೇ ಮಾಡಬೇಕಾಗುತ್ತದೆ. ಕ್ಯಾಶ್ ರೂಪದಲ್ಲಿ, ನಗದು ರೂಪದಲ್ಲಿ ಹಣವನ್ನ ಈ ಸಾಮಾನ್ಯ ಜನರಿಂದ ಹಿಂಪಡೆಯುವಂತಿಲ್ಲ. ಆದರೆ ಈ ಒಂದು ಧರ್ಮಸ್ಥಳ ಸಂಘದವರು ಕ್ಯಾಶ್ ಮೂಲಕವೇ ಹಣವನ್ನ ಹಿಂಪಡೆಯುತ್ತಾರೆ. ಇದು ಕೂಡ RBI ಉಲ್ಲಂಘನೆ. ಮೂರನೆಯದಾಗಿ RBI ಗೈಡ್ಲೈನ್ಸ್ ಪ್ರಕಾರ ಏನು ಒಂದು ಬ್ಯಾಂಕಿಂಗ್ ಅವರ್ ಅಂತ ಇರುತ್ತೆ, 9 ಗಂಟೆಯಿಂದ ಈವ್ನಿಂಗ್ 5 ಗಂಟೆ, ಈ ರೀತಿ 10 ಗಂಟೆಯಿಂದ ಈವ್ನಿಂಗ್ 5 ಗಂಟೆ, ಈ ರೀತಿಯ ಒಂದು ಸಮಯ ಇರುತ್ತೆ, ಬ್ಯಾಂಕಿಂಗ್ ಅವರ್ಸ್ ಅಂತ ನಾವೇನ್ ಕರಿತೀವಲ್ಲ. ಸೊ ಆ ಒಂದು ಸಮಯದಲ್ಲಿಯೇ ಈ ಒಂದು ರಿಕವರಿಯನ್ನ ಮಾಡಬೇಕಾಗುತ್ತದೆ. ಸೊ ಡಾಕ್ಟರ್ ಹೆಗಡೆ ಅವರ ಪ್ರಕಾರ ಈ ಒಂದು ಧರ್ಮಸ್ಥಳ ಸಂಘ ಏನು ಬ್ಯಾಂಕ್ ಅವ್ರ ಲೋನ್ ಕೊಡ್ತಾರಲ್ಲ, ಇವ್ರು ಬ್ಯಾಂಕ್ ಅವ್ರ ಲೋನ್ ಕೊಡ್ತಾರಾಗಿದ್ರೆ
ಇವರು ಆ ಒಂದು ಸಮಯದಲ್ಲಿ ಬ್ಯಾಂಕಿಂಗ್ ಅವರ್ಸ್ ಒಂದು ಸಮಯದಲ್ಲಿನೇ ರಿಕವರಿಯನ್ನ ಮಾಡಬೇಕಾಗಿತ್ತು. ಬಟ್ ಇವ್ರು ಈ ರೀತಿ ಮಾಡಲ್ಲ. ಕೆಲವೊಂದು ಕಡೆ ಏನ್ ಪ್ರಕರಣ ದಾಖಲಾಗಿದ್ದಾವ ಅಂದ್ರೆ ರಾತ್ರಿ ನುಗ್ಗಿ ಮನೆಗೆ ನುಗ್ಗಿ ವಸೂಲಿ ಮಾಡುವುದು, ಹಾಗೂ ಈ ಒಂದು ಬೆಳಿಗ್ಗೆನೆ 7 ಗಂಟೆಗೆನೆ ಬಂದು ಈ ಮಹಿಳೆಯರಿಗೆ ಈ ಒಂದು ಸಂಘ ಏನಿರುತ್ತಲ್ಲ ಅಲ್ಲಿ ಹಣವನ್ನ ವಸೂಲಿ ಮಾಡುವುದು, ಈ ರೀತಿ ಹಲವಾರು ಪ್ರಕರಣಗಳು ಈ ಹಿಂದೆ ಕಂಡು ಬಂದಿವೆ ಹಾಗೂ ಕಂಡು ಬರ್ತಾ ಇವೆ. ಸೊ ಇದು ಕೂಡ RBIಗೆ ಒಂದು ವಿರುದ್ಧವಾದ ಚಟುವಟಿಕೆ ಎಂದು ಹೇಳಬಹುದು. ಇನ್ನು ಮುಂದುವರೆದು RBI ಗೈಡ್ಲೈನ್ಸ್ ಬ್ಯಾಂಕ್ ಗಳಿಗೆ ಹೇಳಿರ್ತಾರೆ, ಬ್ಯಾಂಕ್ ನ ಸ್ಟೇಟ್ಮೆಂಟ್ ಮತ್ತು ಪಾಸ್ಬುಕ್ ಅನ್ನು ಕಡ್ಡಾಯವಾಗಿ ಕೊಡಲೇಬೇಕು. ಆದ್ರೆ ಧರ್ಮಸ್ಥಳ ಸಂಘದವರು ಈ ರೀತಿಯ ಪಾಸ್ಬುಕ್ ಅನ್ನ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವುದಾಗಿ ನಾವು ನೋಡಿಲ್ಲ. ಸೊ ಇದು ಕೂಡ RBIಗೆ ವಿರುದ್ಧವಾದ ಒಂದು ಚಟುವಟಿಕೆ. ಕೊನೆಯದಾಗಿರ್ತಕ್ಕಂಥದ್ದು ಹಾಗೂ ಪ್ರಮುಖವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಈ ಒಂದು ಧರ್ಮಸ್ಥಳ ಸಂಘ ಅಥವಾ SKDRDP ಇವರು ಈ ಒಬ್ಬೊಬ್ಬರಿಗೆ ಲೋನ್ ಕೊಡಲ್ಲ. ಇವರು ಅಂದ್ರೆ ಒಂದು 10 ಜನರ ಒಂದು ಗುಂಪು, ಉದಾಹರಣೆಗೆ ಒಂದು 10 ಜನರ ಒಂದು ಗುಂಪು ಮಾಡಿ ಪ್ರತಿಯೊಬ್ಬರಿಗೆ 50,000ದಂತೆ 10 ಜನಕ್ಕೆ ಕೊಟ್ರೆ 5 ಲಕ್ಷ ಆಗುತ್ತೆ. ಈ ರೀತಿ ಗುಂಪಿನಲ್ಲಿ ಇವರು ಒಂದು ಹಣವನ್ನ ನೀಡುತ್ತಾರೆ. ಆ ಗುಂಪಿನ ಸದಸ್ಯರು ಪ್ರತಿ ವಾರ ತಮ್ಮ ಒಂದು ಏನ್ ಅಮೌಂಟ್ ಇರುತ್ತಲ್ಲ ಆ ವಾರದ ಒಂದು ಕಂತನ್ನ ಎಲ್ಲ 10 ಜನರು ಸೇರಿ ಆ ಒಂದು ಸಂಘಕ್ಕೆ ಕಟ್ಕೋತಾ ಹೋಗ್ತಿರ್ತಾರ. ಸೊ ಈ ರೀತಿಯ ಒಂದು ಸಂದರ್ಭದಲ್ಲಿ ಏನೋ ಒಂದು ವಾರ ಯಾರೋ ಒಬ್ರು ಕಟ್ಲಿಲ್ಲ ಅಂತ ಇಟ್ಕೊಳ್ಳಿ. ಆ ಒಂದು ಸಂದರ್ಭದಲ್ಲಿ ಇನ್ನುಳಿದ ಏನು 9 ಜನ ಕಟ್ಟಿರ್ತಾರಲ್ಲ, ಈ ಒಬ್ಬ ಪರ್ಸನ್ ಅದೇ ಇರ್ತಕ್ಕಂಥ ಪರ್ಸನ್ ಆ 9 ಜನರು ಎಲ್ಲರೂ ಸೇರಿ ಈ ಒಂದು ಪರ್ಸನ್ ಅಮೌಂಟ್ ಅನ್ನ ಕಟ್ಟಬೇಕಾಗುತ್ತದೆ. ಇವರು ತಮ್ಮಷ್ಟಕ್ಕೆ ತಾವೇ ಬ್ಯಾಂಕ್ ಅವ್ರ ಮೂಲಕ ಹಣವನ್ನ ಕೊಡಿಸ್ತಾ ಇದೀವಿ, ನಾವು ಬರೀ ಏಜೆಂಟ್ ಆಗಿ ಕೆಲಸ ಮಾಡ್ತಿದೀವಿ ಅಂತ ಹೇಳ್ತಾರೆ. ಬಟ್ ಬ್ಯಾಂಕ್ ಮೂಲಕ ಕೊಡೋದಾದ್ರೆ ಈ ರೀತಿ RBI ಗೈಡ್ಲೈನ್ಸ್ ಅನ್ನ ಪಾಲನೆ ಮಾಡಬೇಕಾಗುತ್ತದೆ. ಇವರು ನಾನು ಈಗಾಗಲೇ ಹೇಳಿರೋ ಪ್ರಕಾರ ಯಾವ ಒಂದು ಗೈಡ್ಲೈನ್ಸ್ ಅನ್ನು ಕೂಡ ಪಾಲನೆ ಮಾಡಿಲ್ಲ. ಈ ರೀತಿ ಸ್ನೇಹಿತರೆ, ಈ ಒಂದು ಧರ್ಮಸ್ಥಳ ಸಂಘ SKDRDP ಬಗ್ಗೆ ನನಗೂ ಕೂಡ ಒಂದು ಗೊಂದಲ ಇತ್ತು. ಆಗ ನಾನು ಈ RBI ಮೇನ್ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿದಾಗ ಈ ಒಂದು SKDRDP ಸಂಘವು RBI ಅಂಡರ್ ಲಿಸ್ಟ್ ಅಲ್ಲಿ ಎಲ್ಲಿಯೂ ಕಾಣ ಸಿಗ್ಲಿಲ್ಲ. ಅಂದರೆ ಇದು RBI ಮೈಕ್ರೋ ಫೈನಾನ್ಸ್ ಲಿಸ್ಟ್ ಅಲ್ಲಿ ರಿಜಿಸ್ಟರ್ಡ್ ಆಗಿಲ್ಲ ಎಂದು ಈ ಮೂಲಕ ತಿಳಿಯಬಹುದು. ಒಂದು ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ PDF ಏನಾದರೂ ಬೇಕಿದ್ರೆ ಕಾಮೆಂಟ್ ಮಾಡಿ, ನಿಮ್ಮ ನಂಬರ್ ಅನ್ನು ಕಳಿಸಿ, ನಾನು ಅದಕ್ಕೆ ನಿಮಗೆ ವಾಟ್ಸಪ್ ಮಾಡಿ ಆ ಒಂದು PDF ಅನ್ನ ನಿಮಗೆ ಕಳುಹಿಸುತ್ತೇನೆ. ಸೊ ಆ ಒಂದು ಲಿಸ್ಟ್ ಅಲ್ಲಿ ನೀವು ಕೂಡ ಚೆಕ್ ಮಾಡಬಹುದು. ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈ ರೀತಿಯ ಒಂದು ಸಂಸ್ಥೆಗಳಲ್ಲಿ ಫೈನಾನ್ಸ್ ಗಳಲ್ಲಿ ಲೋನ್ ಏನಾದ್ರೂ ತೆಗೆದುಕೊಂಡಿದ್ರೆ ನಮ್ಮ ಪರವಾಗಿ ನಾವೇ ಧ್ವನಿ ಎತ್ತಬೇಕು. ಅಂದ್ರೆ RBI ಗೈಡ್ಲೈನ್ಸ್ಗೆ ವಿರುದ್ಧವಾಗಿ ಅವ್ರು ಏನಾದ್ರೂ ನಿಯಮಗಳನ್ನ ಪಾಲಿಸುತ್ತಿದ್ದರೆ ಸೊ ನಿಮ್ ಪರವಾಗಿ ನೀವೇ ಧ್ವನಿ ಎತ್ತಬೇಕು. ಅಂದ್ರೆ RBIಗೆ ಕಂಪ್ಲೇಂಟ್ ನೀಡುವ ಮೂಲಕ ಅಥವಾ ಹತ್ತಿರದ ಒಂದು ಸ್ಟೇಷನ್ಗೆ ಹೋಗಿ ಈ ರೀತಿ ಸರ್ ನಮ್ಗೆ ಅನ್ಯಾಯ ಆಗ್ತಿದೆ, ಇದು RBI ವಿರುದ್ಧ ಚಟುವಟಿಕೆಯನ್ನ ಇವರು ಮಾಡ್ತಾ ಇದ್ದಾರೆ, ಸೊ ನೀವೇ ಸ್ವತಃ ಒಂದು ಕಂಪ್ಲೇಂಟ್ ಅನ್ನ ನಿಯರ್ ಬೈ ಸ್ಟೇಷನ್ಗೆ ಹೋಗಿ ನೀಡಬೇಕು. ಅಂದಾಗ ಮಾತ್ರ ಈ ರೀತಿಯ ಪ್ರಾಬ್ಲಮ್ಗಳು ಕಡಿಮೆಯಾಗುತ್ತಾ ಹೋಗುತ್ತವೆ. ಇನ್ನು ಈ ಧರ್ಮಸ್ಥಳ ಸಂಘಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ನಮ್ಮ ಒಂದು ಕರ್ನಾಟಕ ಪೊಲೀಸ್ ಇಲಾಖೆಯ ಮಹಾ ನಿರ್ದೇಶಕರು ಕೂಡ ಒಂದು ಸ್ಟ್ರಿಕ್ಟ್ ಆಗಿ ಒಂದು ಸುತ್ತೋಲೆಯನ್ನ ಹೊರಡಿಸಿದ್ದರು. ಅದರಲ್ಲಿ ಅವರು ಈ ಒಂದು ಅಕ್ರಮ ಬಡ್ಡಿ ದಂಧೆಯ ಬಗ್ಗೆ ತಿಳಿಸಿದ್ದರು. ಸೊ ಭಯ ಪಡುವ ಅವಶ್ಯಕತೆ ಇಲ್ಲ, ನೀವು ಹತ್ತಿರದ ಸ್ಟೇಷನ್ಗೆ ಹೋಗಿ ನಿಮ್ಮ ಪರವಾಗಿ ನೀವೇ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟು ಈ ರೀತಿಯ ಚಟುವಟಿಕೆಗಳನ್ನ ತಡೆಯಬೇಕು. ಜೊತೆಗೆ ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರವೂ ಕೂಡ ಈ ಒಂದು ಮೈಕ್ರೋ ಫೈನಾನ್ಸ್ಗೆ ಸಂಬಂಧಪಟ್ಟಂತಹ ಸುಗ್ರೀವಾಜ್ಞೆಯನ್ನು ಕೂಡ ಹೊರಡಿಸಿದ್ದಾರೆ. ಇದರಿಂದ ಈ ದಿನೇ ದಿನೇ ಸ್ವಲ್ಪ ಪ್ರಕರಣಗಳು ಕಡಿಮೆಯಾಗುತ್ತಾ ಹೋಗುತ್ತಿದೆ. ಇದು ಒಂದು ಒಳ್ಳೆಯ ಸಂಗತಿ ಅಂತ ಹೇಳಬಹುದು. ಐ ಹೋಪ್ ಈ ಒಂದು ವಿಡಿಯೋದ ಮಾಹಿತಿ ನಿಮಗೇನಾದ್ರೂ ಇಷ್ಟ ಆಗಿದ್ರೆ ಮಾತ್ರ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ಯಾರೆಲ್ಲ ನಿಮ್ಮ ಸ್ನೇಹಿತರಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಮಾಹಿತಿಯನ್ನ ಸೆಂಡ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾವು ಮುಂದೆ ಮಾಡುವ ಒಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ಮತ್ತೆ ಸಿಗುವ ಹೊಸ ಒಂದು ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ, ಅಂಟಿಲ್ ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್.